SSLC Mathematics Model Paper 2 2024-25 ಇದರ ಕೀ ಆನ್ಸರ್ಸನ್ನು ಈ ವಿಡಿಯೋಲಿ ಹೇಳ್ತಿದ್ದೀನಿ, ಕಂಪ್ಲೀಟಾಗಿ ನೋಡಿ. ಮೊದಲನೇ ಮಾಡೆಲ್ ಪೇಪರನ್ನು ಫಸ್ಟೇ ಒಂದು ವಿಡಿಯೋಲಿ ಅಪ್ಲೋಡ್ ಮಾಡಿದ್ದೀನಿ, ಇನ್ನೂವರೆಗೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು. ಸೊ ಬನ್ನಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಫಸ್ಟ್ ಒನ್, ದ ನಂಬರ್ ಆಫ್ ಟ್ಯಾಂಜೆಂಟ್ಸ್ ದಟ್ ಕ್ಯಾನ್ ಬಿ ಡ್ರಾನ್ ಟು ಅ ಸರ್ಕಲ್ ಅಟ್ ಎ ಪಾಯಿಂಟ್ ಆನ್ ಇಟ್ಸ್ ಸರ್ಕಂಫರೆನ್ಸ್. ಸರ್ಕಂಫರೆನ್ಸ್ ಮೇಲೆ ಒಂದು ಪಾಯಿಂಟ್ ಮೇಲೆ ಎಷ್ಟು ಟ್ಯಾಂಜೆಂಟನ್ನು ಡ್ರಾ ಮಾಡ್ಬೋದು ಅಂತ, ಅಟ್ ದ ಪಾಯಿಂಟ್ ಅಂತ ಕೇಳಿದ್ದಾನೆ. ಸೊ ಒನ್ ಇದ್ರದ್ದು ಆನ್ಸರ್. ಸೆಕೆಂಡ್ ಒನ್, A and B are two positive integers, the correct relation between HCF and LCM. ನಿಮಗೆ ಗೊತ್ತಿದೆ ಫಾರ್ಮುಲಾ, ಸೊ ಅದನ್ನು ಬರಿತೀರಾ. ದಟ್ ಈಸ್ HCF into LCM is equal to A into B. So third question, the number of solutions of a pair of linear equation when A1 by A2 is not equal to B1 by B2, ಯಾವಾಗ ಎಷ್ಟು ಸೊಲ್ಯೂಷನ್ ಸಿಗುತ್ತೆ ನಿಮ್ಗೆ ಗೊತ್ತಿದೆ. ಯೂನಿಕ್ ಸೊಲ್ಯೂಷನ್, ದಟ್ ಈಸ್ ಒನ್ ಸೊಲ್ಯೂಷನ್ ಅಂತ ಬರಿಬೋದು. ದ nth ಟರ್ಮ್ ಆಫ್ ಎನ್ AP ಈಸ್, ಈ ಥರ ಕೊಟ್ಟಿದ್ದಾನೆ, 3n-1. ಏಯ್ತ್ ಟರ್ಮ್ ಏನಾಗಿರುತ್ತೆ, 3 into 8, 3 8s 24 -1, ದಟ್ ಈಸ್ 23. A8 is equal to 23 ಸಿಗುತ್ತೆ. ವೆರಿ ಈಸಿ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 5. ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಆಫ್ ಪಾಲಿನಾಮಿಯಲ್ x³ - 1 ಈಸ್, ಎಷ್ಟು ಝೀರೋಸ್ ಆಫ್ ಪಾಲಿನಾಮಿಯಲ್? ಕ್ಯೂಬಿಕ್ ಇದ್ದರೆ 3 ಸಿಗುತ್ತೆ, ಕ್ವಾಡ್ರಾಟಿಕ್ ಇದ್ದರೆ 2 ಸಿಗುತ್ತೆ, ಲೀನಿಯರ್ ಇದ್ದರೆ ಝೀರೋಸು 1 ಸಿಗುತ್ತೆ. Next question, the volume of right circular cone cylinder 1540 cm3, height is 10 cm, find the area of the base. ಕೋನ್ದು ಏರಿಯಾ ನಿಮ್ಗೆ ಗೊತ್ತು, ಕೋನ್ ಯಾವತ್ತೂ ಕೂಡ ಬೇಸ್ ಸರ್ಕಲ್ ಶೇಪಲ್ಲಿ ಇರುತ್ತೆ. ಸೊ πr² ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂದರೆ ಫಸ್ಟು ನೀವು πr² ವ್ಯಾಲ್ಯೂ ಫೈಂಡ್ ಔಟ್ ಮಾಡಿಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ದಟ್ ಈಸ್ 154. ದೆನ್ ಫಾರ್ಮುಲಾ, ದ ಫಾರ್ಮುಲಾ ಆಫ್ ದ ಮೀನ್ ಯು ನೋ, ದಟ್ ಈಸ್ ಸಿಗ್ಮಾ fi xi ಡಿವೈಡೆಡ್ ಬೈ ಸಿಗ್ಮಾ fi. ನೆಕ್ಸ್ಟ್ ಕ್ವಶನ್ ಈಸ್ ಟ್ರಿಗ್ನೋಮೆಟ್ರಿಯಿಂದ ಕೇಳಿದ್ದಾನೆ. ಸೊ 1 - tan, ಸೊಲ್ಯೂಷನ್ ಕೆಳಗಿದೆ ನೋಡಿ, 1 - tan² 45. tan 45 is 1. ಸೊ 1² is 1 ಆಗುತ್ತೆ. 1 - 1 0, 1 + 1 2, 0/2 is always 0. ಅದನ್ನು 0 ಅನ್ನು ನಾವು ಯಾವ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, sin 0 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ 1 marks ಕ್ವಶನ್ಸ್. ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಸಮ್ ಆಫ್ n ಟರ್ಮ್ಸ್ ಆಫ್ ಎನ್ AP. ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಕೊಟ್ಟಿದ್ದಾಗ ಫಾರ್ಮುಲಾ, ದಟ್ ಈಸ್ Sn is equal to n/2 ಇಂಟು A + an. ಇದು ಆರಾಮಾಗಿ ಬರಿಬೋದು. ಕ್ವಶನ್ ನಂಬರ್ 10, ರೈಟ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್. ಇಲ್ಲಿ ಮಿಡ್ ಪಾಯಿಂಟ್ ಫಾರ್ಮುಲಾನು ನೀವು ಬರಿಬೇಕು. ಆ ಮಿಡ್ ಪಾಯಿಂಟ್ ಫಾರ್ಮುಲಾ x1 + x2 ಡಿವೈಡೆಡ್ ಬೈ 2, y1 + y2 ಡಿವೈಡೆಡ್ ಬೈ 2. ಇದು ಬೇಸಿಕ್ ಫಾರ್ಮುಲಾಸ್ ಎಲ್ಲ ನೆನ್ಪಿಟ್ಕೋಬೇಕು, ಎಲ್ಲ ಈಚ್ ಆ್ಯಂಡ್ ಎವ್ರಿ ಲೆಸನ್ಸಿಂದ. ಸೊ ನೆಕ್ಸ್ಟ್, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸಿಂದ ಲೈನ್ಸ್ ಅವನು ಆಲ್ರೆಡಿ ಕೊಟ್ಟಿದ್ದಾನೆ. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಹ್ಯಾವ್ ನೋ ಸೊಲ್ಯೂಷನ್. ನೋ ಸೊಲ್ಯೂಷನ್ ಅಂದರೆ ನಿಮಗೆ ಗೊತ್ತು ಯಾವ ಥರ ಕಂಡೀಷನ್ ಏನು ಅಂತ. ನೋ ಸೊಲ್ಯೂಷನ್ ಅಂದರೆ A1 by A2 is equal to B1 by B2 is not equal to C1 by C2. ದಟ್ ಈಸ್ ಲೈನ್ಸ್ ಪ್ಯಾರಲಲ್ ಇದ್ದಾಗ ಸೊಲ್ಯೂಷನ್ ಏನೂ ಸಿಗಲ್ಲ. ಕಂಡೀಷನ್ ಇದೆ, ವ್ಯಾಲ್ಯೂಸ್ A ಮತ್ತು B, A1 B1 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ A1 by A2 is equal to B1 by B2 ಏನಿದೆ, B ವ್ಯಾಲ್ಯೂ 2 ಅಂತ ನಿಮಗೆ ಸಿಗುತ್ತೆ. ಸೊ ಇದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ಸ್ವಲ್ಪ ಪೆನ್ ಆ್ಯಂಡ್ ಪೇಪರ್ ಶುಡ್ ಟೇಕ್ ಆ್ಯಂಡ್ ಸಾಲ್ವ್. ನೆಕ್ಸ್ಟ್ ಕ್ವಶನ್ ನಂಬರ್ 12, ಫೈಂಡ್ ದ ಮ್ಯಾಕ್ಸಿಮಮ್ ಲೆಂತ್ ಆಫ್ ಅ ರಾಡ್ ಟು ಕಂಪ್ಲೀಟ್ಲಿ ಮೆಷರ್ ದ ರಾಡ್ಸ್ ಲೆಂತ್ 24 ಮೀಟರ್ ಆ್ಯಂಡ್ 36 ಮೀಟರ್. ಮ್ಯಾಕ್ಸಿಮಮ್ ಲೆಂತ್ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ದೇರ್ ಫಾರ್ HCF ಆಫ್ 24 ಆ್ಯಂಡ್ 36, ಎರಡೂ ರಾಡ್ಸಲ್ಲಿ ಯಾವುದು ಮ್ಯಾಕ್ಸಿಮಮ್ ಅಂತ ಗೊತ್ತಾದಾಗ HCF ಕಾಮನ್ ಇರೋಂಥದ್ದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ದಟ್ ಈಸ್ 12 ಮೀಟರ್. ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ 4πr², ಅದು ಆರಾಮಾಗಿ ಬರಿತೀರಾ, ನಿಮ್ಗೆ ಗೊತ್ತು ಫಾರ್ಮುಲಾ. ನೆಕ್ಸ್ಟ್ ಒನ್ ಈಸ್ ಪಾಲಿನಾಮಿಯಲ್ ಕೊಟ್ಟಿದ್ದಾನೆ. P of x is equal to x² + 7x + k. ಯು ಶುಡ್ ಫೈಂಡ್ ದ ವ್ಯಾಲ್ಯೂ ಆಫ್ k. 2 ಕೊಟ್ಟಿದ್ದಾನೆ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, k is equal to -8 ಸಿಗುತ್ತೆ. ಓಕೆ, ಇದರಲ್ಲಿ 2 ಟ್ಯಾಂಜೆಂಟ್ಸ್ ಇದೆ ಮತ್ತು ಇನ್ನೊಂದು ಸೈಡು ಕೂಡ ಏನಿದೆ ಈಕ್ವಲ್ ಆಗಿದೆ. ಟ್ಯಾಂಜೆಂಟ್ಸ್ ಈಕ್ವಲ್ ಇರುತ್ತೆ ಎರಡೂ ಕೂಡ. ಇನ್ನೊಂದು ಸೈಡ್ ABನೂ ಕೂಡ ಏನಾಗಿದೆ, ಈಕ್ವಲ್ ಆಗಿದೆ. ಸೊ ದೇರ್ ಫೋರ್ 3 ಸೈಡ್ಸ್ ಈಕ್ವಲ್ ಇರೋದ್ರಿಂದ ಇಟ್ ಈಸ್ ಅ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಆ್ಯಂಡ್ ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ ನಮಗೆ ಗೊತ್ತು 60 ಡಿಗ್ರಿ ಅದರದ್ದು ಆ್ಯಂಗಲ್ ಇರುತ್ತೆ ಅಂತ. ಸೊ ಟೋಟಲ್ ಆಗಿ OAC ನಾವು ತೊಗೊಂಡ್ರೆ ಪರ್ಪೆಂಡಿಕ್ಯುಲರ್ ಇರೋದ್ರಿಂದ 90 ಡಿಗ್ರೀಸ್ ಇರುತ್ತೆ. 90 ಡಿಗ್ರಿ - 60 30 ಅಂತ ನಮಗೆ ಆನ್ಸರ್ ಸಿಗುತ್ತೆ.
ನೆಕ್ಸ್ಟ್ ಕ್ವಶನ್ ನಂಬರ್ 17, ದಟ್ ಈಸ್ ಫೈಂಡ್ ದ ಸಮ್ ಆಫ್ 20 ಟರ್ಮ್ಸ್ ಆಫ್ ಎನ್ ಎ ಪಿ. ಎಸ್ ಎನ್ ಫಾರ್ಮುಲಾ ಹಾಕ್ತೀರಾ. ಸೊ n = 20 ಇದೆ, ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರ್ ಟೋಟಲ್ ಆಗಿ 650 ಸಿಗುತ್ತೆ. ಸೊ ಎಸ್ ಎನ್ ಫಾರ್ಮುಲಾಸ್ ಇದು ಪರ್ಮನೆಂಟ್ ಕ್ವಶನ್ಸ್ ಬರೋದ್ರಿಂದ ಇದನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ಬರುವಂಥದ್ದು ಎಲಿಮಿನೇಷನ್ ಮೆಥಡ್ ಎರಡಕ್ಕೂ ಅದು ಬೇಸಿಕ್ 40 ಮಾರ್ಕ್ಸ್ ಪಾಸಿಂಗ್ ಪ್ಯಾಕೇಜಲ್ಲಿ ಬರುತ್ತೆ. 2x + y = 8, x - y = 1 ಇದೆ. ಎರಡನ್ನೂ ಕೂಡ ಯಾವುದು ಸಿಮಿಲರ್ ಇದೆ ನೋಡಿ ಒಂದು ಟರ್ಮನ್ನು ಎಲಿಮಿನೇಟ್ ಮಾಡಬೇಕು, y ಆರ್ x. ಇದರಲ್ಲಿ y ಅನ್ನು ಎಲಿಮಿನೇಟ್ ಮಾಡಿದರೆ x ವ್ಯಾಲ್ಯೂ 3 ಬಂತು. ಆ 3 ಬಂದಿರೋಂಥದ್ದು ವ್ಯಾಲ್ಯೂವನ್ನು y ಇನ್ನೊಂದು ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ y = 2 ಅಂತ ಸಿಕ್ಕಿದೆ. ಸೊ ಇದನ್ನು ಕೂಡ ನೀವು ಬೇಸಿಕ್ಕಾಗಿ 1-2-3 ಸತಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಎಲಿಮಿನೇಷನ್ ಮೆಥಡು ವೆರಿ ಈಸಿ. x = 3 ಆ್ಯಂಡ್ y = 2 ಸಿಗುತ್ತೆ. ದ ಡಿಫ್ರೆನ್ಸ್ ಬಿಟ್ವೀನ್ 2 ಪಾಸಿಟಿವ್ ನಂಬರ್ಸ್ ಇಸ್ 26. ಇಫ್ ಒನ್ ನಂಬರ್ ಈಸ್ 3 times ದ ಅದರ್ ದೆನ್ ಫೈಂಡ್ ದ ನಂಬರ್ಸ್. ಎರಡು ನಂಬರ್ಸ್ದು ಡಿಫ್ರೆನ್ಸ್ 26 ಇದೆ, ಆ ನಂಬರ್ಸ್ ನಮಗೆ ಗೊತ್ತಿಲ್ಲ. ಸೊ ಆ ಎರಡು ನಂಬರ್ಸನ್ನು x ಆ್ಯಂಡ್ y ಅಂತ ಅನ್ಕೋತೀವಿ. ಡಿಫ್ರೆನ್ಸ್ ಅಂದರೆ x - y ವಿಚ್ ಇಸ್ = 26. ಒನ್ ನಂಬರ್ ಏನಾಗಿದೆ 3 times ದ ಅದರ್ ಆಗಿದೆ. ಸೊ x = 3y. ಸೊ ಇದರಿಂದ x ವ್ಯಾಲ್ಯೂ ನಿಮಗೆ 3y ಸಿಗುತ್ತೆ. ಇನ್ನೊಂದು ಈಕ್ವೇಷನಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ ನಿಮಗೆ ಅಲ್ಲಿ ನೋಡ್ತಿರ್ಬೋದು ನೀವು 3y - y = 26 ಸಿಗುತ್ತೆ. x ಮತ್ತು y ಆನ್ಸರು ಸಿಗುತ್ತೆ. ನೆಕ್ಸ್ಟ್ ಇನ್ ದಿಸ್ ಫಿಗರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ sin c ಮತ್ತು cos a ನೀವು ಆರಾಮಾಗಿ ಮಾಡ್ಬೋದು. ಸೈನ್ ಅಂದರೆ ಅಪೋಸಿಟ್ ಬೈ ಹೈಪೋಟಿನಸ್, ಕಾಸ್ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟಿನಸ್. ವ್ಯಾಲ್ಯೂಸ್ ಅಲ್ಲೇ ಕೊಟ್ಟಿದ್ದಾನೆ 12/13 ಆ್ಯಂಡ್ 12 ಇನ್ನೊಂದು ಕೂಡ 13. ನೆಕ್ಸ್ಟ್ ಕ್ವಶನ್, ರೈಟ್ ದ ಪ್ರೊಬಾಬಿಲಿಟಿ ಆಫ್ ಶೋರ್ ಇವೆಂಟ್ದು ಪ್ರೊಬಾಬಿಲಿಟಿ ನಿಮಗೆ ಗೊತ್ತು 1 ಆ್ಯಂಡ್ ಇಂಪಾಸಿಬಲ್ ಇವೆಂಟ್ದು 0. ಆ್ಯಂಡ್ ನೆಕ್ಸ್ಟ್ ಇಸ್ ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ತೀರಾ. d = √x2 - x1 2 y2 - y1 2 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಫೈನಲ್ ಆಗಿ ಆನ್ಸರ್ ನಿಮಗೆ 5 ಯೂನಿಟ್ಸ್ ಸಿಗುತ್ತೆ. ಕ್ವಶನ್ ನಂಬರ್ 22, ಅ ಫೇರ್ ಕಾಯಿನ್ ಇಸ್ ಟಾಸ್ಡ್ ಟ್ವೈಸ್. ಕಾಯಿನ್ ಟಾಸ್ ಮಾಡಿದಾಗ ಫೈಂಡ್ ದ ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ಅಟ್ಲೀಸ್ಟ್ ಒನ್ ಹೆಡ್. ಅಟ್ಲೀಸ್ಟ್ ಅಂದರೆ ಅಟ್ಲೀಸ್ಟ್ ಒಂದಾದರೂ ಹೆಡ್ ಇರಬೇಕು. ಸೊ ಟೋಟಲ್ ನಂಬರ್ ಆಫ್ ಔಟ್ಕಮ್ಸಲ್ಲಿ 3 times ನಮ್ಗೆ ಸಿಗುತ್ತೆ. ಸೊ ಪ್ರೊಬಾಬಿಲಿಟಿ 3/4. ಕ್ವಾಡ್ರಾಟಿಕ್ ಇಕ್ವೇಷನನ್ನು ಸಾಲ್ವ್ ಮಾಡಬೇಕು ನೆಕ್ಸ್ಟ್ ಕ್ವಶನಲ್ಲಿ. ಇದರಲ್ಲಿ x ವ್ಯಾಲ್ಯೂ -2, ಇನ್ನೊಂದು x ವ್ಯಾಲ್ಯೂ -1 ಫ್ಯಾಕ್ಟರೈಸೇಷನ್ ಮಾಡಬೇಕು, ಸಿಗುತ್ತೆ. ಇದರಲ್ಲಿ ಇನ್ನೊಂದು ಆರ್ ಕ್ವಶನ್ ಇದೆ, ಫೈಂಡ್ ದ ವ್ಯಾಲ್ಯೂ ಆಫ್ k ಫಾರ್ ವಿಚ್ ದ ಇಕ್ವೇಷನ್ ಹ್ಯಾಸ್ ಈಕ್ವಲ್ ರೂಟ್ಸ್ ಅಂದರೆ ನಿಮಗೆ ಗೊತ್ತು b² - 4ac = 0 ಇರುತ್ತೆ ಅಂತ ಸ್ಟ್ಯಾಂಡರ್ಡ್ ಫಾರ್ಮ್ ಬರ್ಕೋತೀರಾ. a b c ವ್ಯಾಲ್ಯೂ ಅದರಲ್ಲಿ ತಿಳ್ಕೊತೀರಾ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಯು ವಿಲ್ ಸಾಲ್ವ್ ಫಾರ್ ದ k. ಸೊ k ವ್ಯಾಲ್ಯೂ ನಿಮಗೆ 2√6 ಸಿಗುತ್ತೆ, ± 2√6 ಸಿಗುತ್ತೆ. ಸೊ ಅದನ್ನು ನೀವು ಬರ್ಕೋತೀರಾ. ಸೊ ಈ ಕ್ವಶನಲ್ಲಿ ನೀವು ನೋಡ್ಬೋದು ಪ್ಯಾರಲಲ್ ಲೈನ್ಸ್ ಕೊಟ್ಟಿದ್ದಾನೆ ಅಂದರೆ ಅಲ್ಲಿ BPT ಥಿಯರಮ್ ಅಪ್ಲೈ ಮಾಡಲೇಬೇಕು ಅಥವಾ ಅದ್ರ ರಿಲೇಟೆಡೇ ಕ್ವಶನ್ ಕೇಳಿರ್ತಾನೆ. ಸೊ ಥೇಲ್ಸ್ ಥಿಯರಮ್ ಆರ್ BPT ಥಿಯರಮ್ ಪ್ರಕಾರ AD/DB BD = AE/EC ಏನು ವ್ಯಾಲ್ಯೂ ಕೊಟ್ಟಿದ್ದಾನೆ x / x - 2 x + 2 / x - 1. ಸೊ ಈ ರೇಷಿಯೋಸ್ ನಿಮಗೆ ಈಕ್ವಲ್ ಪ್ರಪೋರ್ಷನಲ್ ಸಿಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಗುತ್ತೆ. ಆ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ನಿಮಗೆ x ವ್ಯಾಲ್ಯೂ 4 ಸಿಗುತ್ತೆ. ಆ್ಯಂಡ್ ಒನ್ ಮೋರ್ ಕ್ವಶನ್ ಕೇಳಿದ್ದಾನೆ ಅದರಲ್ಲಿ AD/BD ರೇಷಿಯೋ ಫೈಂಡ್ ಔಟ್ ಮಾಡಿ ಅಂತ. ಸೊ ದಟ್ ಈಸ್ x / x - 2 x ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ 4/2 ಬರುತ್ತೆ. ಅದನ್ನು ಕ್ಯಾನ್ಸಲ್ ಮಾಡಿದಾಗ 2/1. ಸೊ ದೇರ್ಫೋರ್ ದ ರೇಷಿಯೋ ಈಸ್ AD/DB = 2:1 ಅಂತ ನಿಮಗೆ ರೇಷಿಯೋನು ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ಮೇನ್ ಈಸ್ 3 ಮಾರ್ಕ್ಸ್ ಕ್ವಶನ್ಸ್. ಪ್ರೂವ್ ದಟ್ √3 ಇರ್ಯಾಷನಲ್. √3 ಇರ್ಯಾಷನಲ್ ಪ್ರೂವ್ ಮಾಡೋದು ನಿಮಗೆ ಗೊತ್ತಿದೆ. ಬೇಸಿಕ್ಸ್ ಗೊತ್ತಿರೋದ್ರಿಂದ ನಿಮಗೆ ಆರಾಮಾಗಿ ಕಲ್ತಿರಲೇಬೇಕು. ಬೇಕಂದರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಆರಾಮಾಗಿ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಲರ್ನ್. √2 √3 ಇದು ಒಂದು ಪಕ್ಕಾ ಗ್ಯಾರಂಟಿ ಕ್ವಶನ್. ಸೊ ಇದನ್ನು ಕಲಿಬೇಕು, ನೀವೆಲ್ಲ ಪ್ರಾಕ್ಟೀಸ್ ಮಾಡಿ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ಟಿದ್ದಾನೆ, ಝೀರೋಸ್ ಫೈಂಡ್ ಔಟ್ ಮಾಡಬೇಕು ಮತ್ತು ಅದ್ರದ್ದು ರಿಲೇಷನ್
ಕೊಯಿಫಿಷಿಯಂಟ್ ಜೊತೆ ಇರೋವಂಥದ್ದು ಪ್ರೂವ್ ಮಾಡಬೇಕು. ನಿಮಗೆ ಗೊತ್ತು ಯಾವ ಥರ ರಿಲೇಷನ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಸೊ ಫಸ್ಟು ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡ್ತೀರಾ, ದಟ್ ಈಸ್ ಫ್ಯಾಕ್ಟ್ರೈಸೇಷನ್ ಮಾಡಿ. ಎಕ್ಸ್ ವ್ಯಾಲ್ಯೂ -5 ಬರುತ್ತೆ, ಇನ್ನೊಂದು ಎಕ್ಸ್ ವ್ಯಾಲ್ಯೂ -2 ಬರುತ್ತೆ. ಸೊ ನಿಮಗೆ ಗೊತ್ತಿರುವ ಹಾಗೆ ಎ ಬಿ ಸಿನೂ ಕೂಡ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರ್ಕೊಂಡಿರ್ತೀರ. ಆಮೇಲೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಪ್ರೂವ್ ಮಾಡ್ತೀರಾ. -7 ಇಸ್ ಈಕ್ವಲ್ ಟು -7 ಅಂತ ಒಂದು ಕಡೆ ಬರುತ್ತೆ. ಇನ್ನೊಂದು ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ, ಅದು ಕೂಡ ಆಲ್ಫಾ ಇನ್ನೊಂದು -5. ಸೊ -5 ಇಂಟು -2, ಮೈನಸ್ ಇಂಟು ಮೈನಸ್ ಪ್ಲಸ್ 5 2 10 ಬರುತ್ತೆ. ಸೊ 10 ಇಸ್ ಈಕ್ವಲ್ ಟು 10 ಅಂತ ಅದು ಕೂಡ ವೆರಿಫೈ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ, ದಟ್ ಈಸ್ ಕ್ವಶನ್ ನಂಬರ್ 27. ಇದರಲ್ಲಿ ಯು ಹ್ಯಾವ್ ಟು ಫೈಂಡ್ ದ ಮೋಡ್ ಫಾರ್ಮುಲಾ ನಿಮಗೆ ಗೊತ್ತು. ಮೋಡ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಏನು ಫಾರ್ಮುಲಾ ಇದೆ ಅಲ್ಲಿ ಡಿಸ್ಪ್ಲೇ ಆಗ್ತಿದೆ ನೋಡ್ಕೋಬೋದು. ಫಾರ್ಮುಲಾಸ್ ಅಂತೂ ಕಂಪಲ್ಸರಿ ನಿಮಗೆ ಬಂದರೆ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಟೇಬಲ್ ಹಾಕೋತೀರಾ, ದ ಹೈಯೆಸ್ಟ್ ವ್ಯಾಲ್ಯೂ ಅದೇ ಮೋಡ್. ಫಸ್ಟ್ ಡಿಫೈನ್ ಮಾಡೋಂಥದ್ದು F1 ಯಾವುದಂದರೆ ಫ್ರೀಕ್ವೆನ್ಸಿಯಲ್ಲಿ ಜಾಸ್ತಿ ನಂಬರ್ ಯಾವುದಿರುತ್ತೆ ಅದು F1, ಅದ್ರ ಮೇಲೆ ಇರೋವಂಥದ್ದು F0, ಕೆಳಗೆ ಇರೋವಂಥದ್ದು F2. ಸೊ ಅದಕ್ಕೆ ಮುಂದೆ ಬರೋವಂಥದ್ದು ಕ್ಲಾಸ್ ಇಂಟರ್ವಲ್ 0 ಬರೋವಂಥದ್ದು ಎಲ್ ಆಗಿರುತ್ತೆ. ಮತ್ತು ಅದರದ್ದು ಡಿಫ್ರೆನ್ಸ್ ಏನಾಗಿರುತ್ತೆ, ಹೈಟ್ ಆಗಿರುತ್ತೆ. ಹೈಟ್ ಆಫ್ ದ ಕ್ಲಾಸ್ ಇಂಟರ್ವಲ್ ದಟ್ ಈಸ್ 4. ಸೊ ಟೋಟಲಾಗಿ ವ್ಯಾಲ್ಯೂಸನ್ನು ಸಬ್ಸ್ಟ್ಯೂಟ್ ಮಾಡ್ತೀರಾ. ಸಬ್ಸ್ಟ್ಯೂಟ್ ಮಾಡಿ ಸಾಲ್ವ್ ಮಾಡಿದ್ರೆ ನಿಮಗೆ ಮೋಡ್ ಸಿಗುತ್ತೆ. ದಟ್ ಈಸ್ 12 ಪ್ಲಸ್ 1 ಏನಾಗುತ್ತೆ 13 ಅಂತ ನಿಮಗೆ ಮೋಡು ಕೂಡ ಸಿಗುತ್ತೆ. ಸೊ ಇದರಲ್ಲೇ ಇನ್ನೊಂದು ಕ್ವಶನ್ ಬರ್ಬೋದು, ಮೀನ್ ಆರ್ ಮೀಡಿಯನ್ ಅಂತ. ಮೀಡಿಯನ್ ಫೈಂಡ್ ಔಟ್ ಮಾಡಲಿಕ್ಕೆ ಸೇಮ್ ಟೇಬಲ್, ಬಟ್ ಇದರಲ್ಲಿ ಒಂದೇ ಒಂದು ಚೇಂಜ್ ಏನಂದರೆ ಫ್ರೀಕ್ವೆನ್ಸಿ ಬಂದ ಮೇಲೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅನ್ನೋದು ಕೂಡ CF ನೀವು ಫೈಂಡ್ ಔಟ್ ಮಾಡಬೇಕು. 2 + 4 6 ಬರುತ್ತೆ, 6 + 8 14 ಬರುತ್ತೆ. ಇದೇ ರೀತಿಯಲ್ಲಿ ನೀವು CF ಅನ್ನು ಇಲ್ಲಿ ಈ ಟೇಬಲಲ್ಲಿ ಬರ್ಕೊಬರಬೇಕು. ಮತ್ತು ಇದ್ರದ್ದು ಫಾರ್ಮುಲಾ ಇದೆ, ಮೀಡಿಯನ್ ಫಾರ್ಮುಲಾ ಇದೆ. ಆ ಫಾರ್ಮುಲಾ ಹಾಕ್ಕೊಂಡು ಕೇಳಿರೋಂಥದ್ದು ವ್ಯಾಲ್ಯೂಸನ್ನು ನೀವು ಸಬ್ಸ್ಟ್ಯೂಟ್ ಮಾಡಿದ್ರೆ ನಿಮಗೆ ಇಲ್ಲಿ ಮೀಡಿಯನ್ನು ಕೂಡ ಸಿಗುತ್ತೆ. ಸೊ ನಿಮಗೆ ಯೂಶ್ವಲಿ ಏನಾಗುತ್ತೆ ಅಂದರೆ ಮೀನ್, ಮೀಡಿಯನ್, ಮೋಡ್ ಈ ಮೂರಲ್ಲಿ ಎರಡು ಯಾವುದಾದ್ರೂ ಕೊಡ್ತಾನೆ, ಅವನು ಆಪ್ಷನ್ ಕೊಟ್ಟಿರ್ತಾನೆ. ಸೊ ನೀವು ಎರಡರಲ್ಲಿ ಯಾವುದಾದ್ರೂ ಪರ್ಫೆಕ್ಟ್ ಆದರೆ ಮೀನ್ ಆರ್ ಮೋಡ್ ಆರ್ ಮೀಡಿಯನ್ ಆರ್ ಮೋಡ್ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಯಾವುದಾದ್ರೂ ಒಂದು ಟಾಪಿಕನ್ನು ಪರ್ಫೆಕ್ಟಾಗಿ ಎರಡು ಟಾಪಿಕ್ಸನ್ನು ಪರ್ಫೆಕ್ಟಾಗಿ ಮೀನ್ ಆರ್ ಮೀಡಿಯನ್, ಐದರ್ ಮೀನ್ ಆರ್ ಮೋಡ್ ಆರ್ ಮೀಡಿಯನ್, ಈ ಥರ ಯಾವುದಾದ್ರೂ ಒಂದು ಎರಡರಲ್ಲಿ ಪರ್ಫೆಕ್ಟ್ ಆದರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ, ದಟ್ ಈಸ್ ಕ್ವಶನ್ ನಂಬರ್ 28. ಪ್ರೂವ್ ದಟ್ ಇದೆ. ನಿಮಗೆ ಟ್ರಿಗ್ನೋಮೆಟ್ರಿಯಲ್ಲಿ ಪ್ರೂವ್ ದಟ್ ಕೇಳಿದಾಗ ನೀವೇನು ಮಾಡಬೇಕು, ಯು ಶುಡ್ ಆಲ್ವೇಸ್ ರಿಮೆಂಬರ್. ಇದರಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿಕೊಟ್ಟಿದ್ದಾನೆ ನೋಡಿ. ರೂಟ್ ಬಂದಾಗ ಅದನ್ನು ರ್ಯಾಷ್ನಲೈಸ್ ಮಾಡಬೇಕು. ರ್ಯಾಷ್ನಲೈಸ್ ಮಾಡೋದು ಹೇಗೆ, ಡಿನಾಮಿನೇಟರಲ್ಲಿ ಏನಿರುತ್ತೆ ಅದಕ್ಕೆ ಸೈನ್ ಚೇಂಜ್ ಮಾಡಿಕೊಂಡು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೋಬೇಕು. ರ್ಯಾಷ್ನಲೈಸೇಷನ್ ಮಾಡ್ತೀರಾ. 4 ಸ್ಟೆಪ್ಸ್ ಇದೆ, ನಾನು ಟ್ರಿಗ್ನೋಮೆಟ್ರಿ ರಿಲೇಟೆಡ್ ಹೇಳ್ಕೊಟ್ಟಿದ್ದೀನಿ. ಈಸಿ ಸ್ಟೆಪ್ಸ್ ಟು ರಿಮೆಂಬರ್ ಆ್ಯಂಡ್ ಸಾಲ್ವ್ ಎನಿ ಪ್ರೂವ್ ದಟ್ ಕ್ವಶನ್ಸ್. ಅದನ್ನು ನೀವು ನೆನ್ಪಿಟ್ಕೊಂಡ್ರೆ ಪ್ರೂವ್ ದಟ್ ಇದು ವೆರಿ ಈಸಿ, ಆರಾಮಾಗಿ ಮಾಡ್ಬೋದು. LHS = RHS ಅಂತ ಬರುತ್ತೆ ನಿಮಗೂ. ಸೊ ಇದು ಫಸ್ಟ್ ಒನ್ ಸೈಡ್ ಇದೆ. ಇನ್ನೊಂದು ಕೂಡ ಇದೆ, ರೂಟ್ 1 + cos A / 1 - cos A. ಎರಡೂ ಸಪ್ರೇಟ್ ಸಿಮಿಲರ್ ಆಗಿ ಬರುತ್ತೆ. ಆಮೇಲೆ ಲಾಸ್ಟಲ್ಲಿ ಫೈನಲ್ ಆಗಿ ಎರಡೂ ಕೂಡ ಏನು ಮಾಡಬೇಕು, ನೀವು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ನಿಮಗೆ RHS ಸಿಗುತ್ತೆ. ದಟ್ ಈಸ್ 2 cosecant A ಅಂತ RHS ಕೂಡ ಸಿಗುತ್ತೆ.
ಸೊ ಈ ಕ್ವಶನಲ್ಲಿ ನೀವು ನೋಡ್ಬೋದು LHS ಅಲ್ಲಿ ಸೀಕೆಂಟ್ a ಮೈನಸ್ 1 ಡಿನಾಮಿನೇಟ್ರಲ್ಲಿರೋದ್ರಿಂದ ಫಸ್ಟು ಸಿಂಪ್ಲೆಸ್ಟ್ ಫಾರ್ಮ್ ಕನ್ವರ್ಟ್ ಮಾಡ್ಕೋತೀವಿ. ಅದ್ರದ್ದು ಸಿಂಪ್ಲೆಸ್ಟ್ ಫಾರ್ಮ್ ಅಂದರೆ ಏನು, ಸೀಕೆಂಟನ್ನು 1/cos ಅಂತ ಬರ್ಕೋಬೋದು. ಆಮೇಲೆ ಡಿನಾಮಿನೇಟರಲ್ಲೇ ಫಸ್ಟ್ LCM ತಗೋತೀರಾ. LCM ತೊಗೊಂಡಾದ್ಮೇಲೆ ಡಿನಾಮಿನೇಟರ್ ನ್ಯೂಮರೇಟರ್ಗೆ ಹೋಗುತ್ತೆ. ಆಮೇಲೆ ಮತ್ತೆ ಇಲ್ಲೂ ಕೂಡ LCM ತಗೋಬೇಕು. 1 - cos a ಪ್ಲಸ್ ಆಫ್ 1 - cos a ಇದೆ. ಸೊ LCM ತೊಗೊಂಡಾಗ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋತೀರಾ. ಇಲ್ಲಿ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ, a - b × a + b, ಅದು a² - b². ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಟೋಟಲ್ ಆಗಿ 2 cosecant a cos a ಸಿಗುತ್ತೆ. ಅದು ಪ್ರೂವ್ ಬಂತು. ಇದೇ ಕ್ವಶನನ್ನು ನಾವು ಸಿಂಪ್ಲಿಫೈ ಡೈರೆಕ್ಟ್ ಮಾಡ್ದಲೇ ಫಸ್ಟೇ ಡಿನಾಮಿನೇಟರ್ LCM ತೊಗೊಬಿಟ್ಟು ಆವಾಗಲೂ ಕೂಡ ಮಾಡ್ಬೋದು ಇನ್ನೂ ಈಸಿಯಾಗಿ. ದಟ್ sec² - a ಅನ್ನು tan² a ಅಂತ ಬರ್ಕೊಂಡು ಮತ್ತೆ ನಮಗೆ ಆನ್ಸರ್ ಸೇಮ್ ಸಿಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 2 cosecant a cot a ಅಂತ ನಮಗೆ ಫೈನಲ್ ಆಗಿ ಸಿಗುತ್ತೆ. ಇದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು, ಹಾಗೆ ಅದು ಬರಲ್ಲ. ನೆಕ್ಸ್ಟ್ ಕ್ವಶನ್ ಈಸ್ ದ ಲೆಂತ್ ಆಫ್ ಅ ಮಿನಿಟ್ ಹ್ಯಾಂಡ್ ಇನ್ ಅ ಕ್ಲಾಕ್ ಈಸ್ 14 cm. ಫೈಂಡ್ ದ ಏರಿಯಾ ಸ್ವೆಪ್ಟ್ ಬೈ ದ ಮಿನಿಟ್ ಹ್ಯಾಂಡ್ ಇನ್ 10 minutes. ಒಂದು ಸರ್ಕಲಲ್ಲಿ ನಿಮ್ಗೆ ಗೊತ್ತು, ಕ್ಲಾಕಲ್ಲಿ ಫಸ್ಟು ನಿಮಗೆ ಟೀಟಾ ವ್ಯಾಲ್ಯೂ ಇದರಲ್ಲಿ ಗೊತ್ತಿರಲ್ಲ. ಸೊ 360/60 × 10 ನೀವೇನಿದೆ ಟೀಟಾ ವ್ಯಾಲ್ಯೂ ಇದರಲ್ಲಿ ಫೈಂಡ್ ಔಟ್ ಮಾಡ್ತೀರಾ. ಸೊ 10 ಮಿನಿಟ್ಸಲ್ಲಿ ಎಷ್ಟು ಸ್ವಿಪ್ ಮಾಡುತ್ತೆ ಅಂತ ಗೊತ್ತಾಗಬೇಕಂದ್ರೆ ದಟ್ ಈಸ್ 60 ಡಿಗ್ರಿ ಆ್ಯಂಗಲನ್ನು ಸ್ವಿಪ್ ಮಾಡುತ್ತೆ. ಸೊ θ/360 × πr², ನೀವೇನು ಫಾರ್ಮುಲಾ ಇದೆ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀರಾ. ಇದರಲ್ಲಿ ಆರ್ ವ್ಯಾಲ್ಯೂ ನಿಮಗೆ ರೇಡಿಯಸ್ ಕೊಟ್ಟಿದ್ದಾನೆ ಕ್ಲಾಕ್ ಹ್ಯಾಂಡ್, ದಟ್ ಈಸ್ 14 cm. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದ್ರೆ ನಿಮಗೆ ಟೋಟಲಾಗಿ 102.66 cm² ಆನ್ಸರ್ ಬರುತ್ತೆ. ನೆಕ್ಸ್ಟ್ ಫೈಂಡ್ ದ ಏರಿಯಾ ಆಫ್ ಅ ಕ್ವಾಡ್ರೆಂಟ್ ಆಫ್ ಅ ಸರ್ಕಲ್ ಹೂಸ್ ರೇಡಿಯಸ್ ಇಸ್ 20 cm. ನಿಮಗೆ ಏರಿಯಾ ಆಫ್ ಕ್ವಾಡ್ರೆಂಟ್ ಫಾರ್ಮುಲಾ ಗೊತ್ತು, 1/4 πr². ರೇಡಿಯಸ್ ಕೊಟ್ಟಿದ್ದಾನೆ 20 cm ಅಂತ. ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ನಿಮಗೆ ಏರಿಯಾ ಸಿಗುತ್ತೆ 314.28 cm² ಏರಿಯಾ ಸಿಗುತ್ತೆ. ಪೆರಿಮೀಟರ್ ಆಫ್ ಕ್ವಾಡ್ರೆಂಟ್ಗೆ ಫಾರ್ಮುಲಾ ಏನು? ಪೆರಿಮೀಟರ್ ಆಫ್ ಕ್ವಾಡ್ರೆಂಟ್ ಯೂಶ್ವಲಿ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಫಾರ್ಮುಲಾ ಇಲ್ಲ. ಸೊ ಕ್ವಾಡ್ರೆಂಟ್ ಅಂದರೆ 1/4 ಅಂತ. ಸೊ ಪೆರಿಮೀಟರ್ ಅಂದಿದ ತಕ್ಷಣ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ 1/4 ಟೈಮ್ಸ್ ಸರ್ಕಂಫರೆನ್ಸ್, ದಟ್ ಈಸ್ 2πr ಪ್ಲಸ್ 2r. ಏನಕ್ಕೆ ಪ್ಲಸ್ 2r? ಇದು 2 ರೇಡಿಯಸ್ ಇರುತ್ತೆ ಒಂದು ಕ್ವಾಡ್ರೆಂಟಲ್ಲಿ, ರೇಡಿಯಸ್ಸು ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ದೇರ್ ಫಾರ್ ಅದನ್ನು ಕೂಡ ನಾವೇನು ಮಾಡ್ತೀವಿ, 2r ಅನ್ನು ಆ್ಯಡ್ ಮಾಡ್ತೀವಿ. 71.something. ಸೊ ಈ ಕ್ವಶನಲ್ಲಿ ನೀವು ನೋಡ್ಬೋದು, ನಿಮಗೆ ಗ್ರಾಫ್ ಕೊಟ್ಬಿಟ್ಟಿದ್ದಾನೆ, ಕೋಆರ್ಡಿನೇಟ್ ಪಾಯಿಂಟ್ಸ್ ಕೊಟ್ಟಿಲ್ಲ. ಸೊ ಫಸ್ಟು ನೀವು ಈ ಗ್ರಾಫಿಂದ ಕೋಆರ್ಡಿನೇಟ್ ಪಾಯಿಂಟ್ಸ್ ಬರ್ಕೋಬೇಕು. ಎದು ಕೋಆರ್ಡಿನೇಟ್ ಪಾಯಿಂಟ್ ಏನಾಗುತ್ತೆ, ಬಿ ಏನು, ಆಮೇಲೆ ಪಿ ಏನು. ಸೊ ಕೋಆರ್ಡಿನೇಟ್ ಪಾಯಿಂಟ್ಸ್ 3 ಸಿಕ್ಕಿದೆ. ಅವ್ನು ಕೇಳ್ತಿರೋಂಥದ್ದು ಯಾವ ರೇಷಿಯೋ ಅಲ್ಲಿ ಡಿವೈಡ್ ಆಗ್ತಿದೆ ಅಂತ. ಸೊ ಇಲ್ಲಿ ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡ್ತೀರಾ. ಸೆಕ್ಷನ್ ಫಾರ್ಮುಲಾ ಪ್ರಕಾರ ಫಸ್ಟು ಸೆಕ್ಷನ್ ಫಾರ್ಮುಲಾ ಬರ್ಕೊಳ್ಳಿ. ಆಮೇಲೆ p(x, y) 2, 2 ಆನ್ಸರ್ ಅವನೇ ಕೊಟ್ಬಿಟ್ಟಿದ್ದಾನೆ, ಅದು ಬರ್ಕೋಬೇಕು. ಆಮೇಲೆ ಇಲ್ಲಿ m1 m2 ನೀವು ಫೈಂಡ್ ಔಟ್ ಮಾಡಬೇಕು. ಸೊ m1 m2 ಫೈಂಡ್ ಔಟ್ ಮಾಡಲಿಕ್ಕೆ ಎಕ್ಸ್ ಕೋಆರ್ಡಿನೇಟನ್ನು ತೊಗೊಂಡ್ರೆ ನೀವು m1 m2 ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, 2 ಅಂತ ಸಿಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೀವು ಸಾಲ್ವ್ ಮಾಡಿದಾಗ m1/m2 2 ಸಿಗುತ್ತೆ. ದಟ್ ಈಸ್ ಅಲ್ಟಿಮೇಟ್ಲಿ 2/1 2:1 ಅಂತಲೂ ಕೂಡ ಬರಿತೀವಿ. ನೆಕ್ಸ್ಟ್ ಸೇಮ್ ಆರ್ ಕ್ವಶನ್ ಇದೆ. ಸೊ ಇಲ್ಲೂ ಕೂಡ ಸೆಕ್ಷನ್ ಫಾರ್ಮುಲಾನೇ ಅಪ್ಲೈ ಮಾಡಬೇಕಾಗಿರೋಂಥದ್ದು. ರೇಷಿಯೋ ಅವನೇ ಕೊಟ್ಟಿದ್ದಾನೆ, ಯು ಶುಡ್ ಫೈಂಡ್ x and y. ಸೊ ಇದು ಸಿಂಪಲ್ ಆಗಿದೆ, ಆರಾಮಾಗಿ ಇದನ್ನು ಮಾಡಬಹುದು. ನೆಕ್ಸ್ಟ್ ಈಸ್ ದ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆನ್ ಅ ಸರ್ಕಲ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್. ಇನ್ನೊಂದು ಥಿಯರಮ್ ಸರ್ಕಲಲ್ಲಿರುವಂಥದ್ದು ಪರ್ಪೆಂಡಿಕ್ಯುಲರ್ ಥಿಯರಮ್ ಏನಿದೆ, ಇದು ಕೂಡ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನಲ್ಲಿ ನೋಡಿ, ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಇದು. ಅ ಸ್ಟೂಡೆಂಟ್ ಡೈರೆಕ್ಟ್ ಕ್ವಶನ್ ಫ್ರಮ್ ಯುವರ್ ಟೆಕ್ಸ್ಟ್ ಬುಕ್. ಆ ಸ್ಟೂಡೆಂಟ್ ಬಾಟ್ ಸಮ್ ಬುಕ್ಸ್ ಫಾರ್ 60 rupees. 60 rupeesಗೆ ಒಬ್ಬ ಸ್ಟೂಡೆಂಟ್ ಬುಕ್ಸ್ ತೊಗೊಬರ್ತಾನೆ, ಎಷ್ಟು ಅಂತ ಗೊತ್ತಿಲ್ಲ, ಅದನ್ನು ನಾವು ಎಕ್ಸ್ ಅಂತ ಅನ್ಕೋಬೋದು. ಸೊ ಹ್ಯಾಡ್ ಹಿ ಬಾಟ್ 5 more books ಫಾರ್ ದ ಸೇಮ್ ಅಮೌಂಟ್, ಈಚ್ ಬುಕ್ ವುಡ್ ಹ್ಯಾವ್ ಕಾಸ್ಟ್ ₹1 ಲೆಸ್. ದೆನ್ ಫೈಂಡ್ ದ ನಂಬರ್ ಆಫ್ ಬುಕ್ಸ್ ಹಿ ಬಾಟ್. ನೋಡಿ, ಎಷ್ಟೋ ಒಂದು ಬುಕ್ಸ್ 60 rupeesಗೆ ತರ್ತಾನೆ, ಅಂದರೆ ಎಷ್ಟೋ ಒಂದು ಬುಕ್ಸ್ ತರ್ತಿದ್ದಾನೆ, ಒಂದು ಬುಕ್ಕಿದು ಬೆಲೆ ಎಷ್ಟು, 60 / x. ಅರ್ಥ ಆಗ್ತಿದೆಯಾ? ಸೊ ಅದ್ರದ್ದು ಎರಡರದ್ದು ಡಿಫ್ರೆನ್ಸ್ ಮಾಡಿದ್ರೆ ನಮಗೆ 1 ಸಿಗುತ್ತೆ. ಅಂದರೆ ಎಷ್ಟೋ ಒಂದು ಬುಕ್ಸ್ ತೊಗೊಬರ್ತಿದ್ದಾನೆ, ಎಷ್ಟು ಅಮೌಂಟ್ಗೆ, ಎಷ್ಟೋ ಒಂದು ಬುಕ್ಸ್ 60 rupeesಗೆ ತರ್ತಾವನೆ, ಮತ್ತೆ ಏನು ಮಾಡ್ತಾವನೆ, ಅದ್ರ ಜೊತೆ ಅಲ್ಲಿ ಇನ್ನೂ 5 ಬುಕ್ಸನ್ನು ಆ್ಯಡ್. ಸೊ ಟೋಟಲ್ ಆಗಿ ನಿಮಗೆ ಒಂದು ಈಕ್ವೇಷನ್ ಸಿಗುತ್ತೆ, 60/x ಮೈನಸ್ 60 / x + 5 ವಿಚ್ ಈಸ್ ಈಕ್ವಲ್ ಟು 1. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ, ಆಮೇಲೆ ಯು ವಿಲ್ ಫೈಂಡ್ ದ ವ್ಯಾಲ್ಯೂ ಆಫ್ x.
ನೆಕ್ಸ್ಟ್ ಕ್ವಶನ್ ನಂಬರ್ 35 ಪ್ಯಾರಲಲ್ ಲೈನ್ಸ್ ಕೊಟ್ಟಿದ್ದಾನೆ, ವಿಚ್ ಮೀನ್ಸ್ ಥೇಲ್ಸ್ ಥಿಯರಮನ್ನು ಯೂಸ್ ಮಾಡಬೇಕು. ಸೊ ಇದು ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಇರೋಂಥದ್ದು ಕ್ವಶನ್. ಪ್ರೂವ್ ದಟ್. ಸೊ ಈಸಿಲಿ ಯು ಕ್ಯಾನ್ ಶೋ ದಟ್ ಬಿ ಸಿ ಈಸ್ ಪ್ಯಾರಲಲ್ ಟು ಕ್ಯೂ ಆರ್. ನೋಡ್ಕೊಳ್ಳಿ, ವೆರಿ ಈಸಿ ಇದೆ. ಓನ್ಲಿ 2 to 3 ಸ್ಟೆಪ್ಸಲ್ಲಿ ಇದನ್ನು ಆರಾಮಾಗಿ ನಾವು ಸಾಲ್ವ್ ಮಾಡ್ಬೋದು. ಜಸ್ಟ್ ಸ್ವಲ್ಪ ತಲೆ ಉಪಯೋಗಿಸ್ಬೇಕು. ಕನ್ವರ್ಸ್ ಆಫ್ ಬಿ ಪಿ ಟಿ ಥಿಯರಮ್. ನೆಕ್ಸ್ಟ್ ಈಸ್ 4 ಮಾರ್ಕ್ಸ್ ಕ್ವಶನ್ಸ್. ಸೊ 4 ಮಾರ್ಕ್ಸ್ ಕ್ವಶನ್ಸಲ್ಲಿ ಎ ಪಿದು ಒಂದಿದೆ. ಯೂಶ್ವಲಿ ಅಪ್ಲಿಕೇಶನ್ ಲೆವೆಲ್ ಕೇಳ್ತಾನೆ ಅಂತ. ದ 8th ಟರ್ಮ್ ಆಫ್ ಎನ್ ಎ ಪಿ ಈಸ್ ಹಾಫ್ ಇಟ್ ಸೆಕೆಂಡ್ ಟರ್ಮ್. ಅಂದರೆ A8 ಈಸ್ ಈಕ್ವಲ್ ಟು 1/2 ಸೆಕೆಂಡ್ ಟರ್ಮ್ ಅಂದರೆ A2. ನೆಕ್ಸ್ಟ್ ಇಕ್ವೇಷನ್ ಏನು ಕೊಟ್ಟವನೇ, ದ 11th ಟರ್ಮ್ ಅಂದರೆ A11 ಈಸ್ ಈಕ್ವಲ್ ಟು 1/3 ಆಫ್ ಇಟ್ಸ್ 4th ಟರ್ಮ್. 1/3 ಆಫ್ 4th ಟರ್ಮ್ ಅಂದರೆ 1/3 A4 ಟರ್ಮ್ ಎಕ್ಸೀಡ್ಸ್ ಬೈ 1 ಅಂದರೆ ಎಕ್ಸೀಡ್ಸ್ ಬೈ 1 ಅಂದರೆ +1 ಅಂತ ಆ್ಯಡ್ ಮಾಡ್ಕೋತೀರಾ. ಸೊ 2 ಈಕ್ವೇಷನ್ ಸಿಕ್ತು. ಫೈಂಡ್ ದ 15th ಟರ್ಮ್. ನೀವು 15th ಟರ್ಮ್ ಫೈಂಡ್ ಔಟ್ ಮಾಡಬೇಕು, A15. ಸೊ ಯಾವುದಾದ್ರೂ ಒಂದು ಟರ್ಮ್ ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟ್ ನಿಮ್ಗೆ ಏನು ಬೇಕು, ಎ ಮತ್ತು ಡಿ ವ್ಯಾಲ್ಯೂ ಬೇಕು. ಸೊ ಎ ಮತ್ತು ಡಿ ವ್ಯಾಲ್ಯೂ ಹೇಗೆ ಸಿಗುತ್ತೆ? ಸೊ ನಿಮ್ಗೆ 2 ಈಕ್ವೇಷನ್ ಕಂಡೀಷನ್ ಅನ್ನು ಕೊಟ್ಟವನೇ, ಅದನ್ನು ಸಿಂಪ್ಲಿಫೈ ಮಾಡಿ ನೀವೇನು ಮಾಡ್ತೀರಾ, ಫಸ್ಟ್ ಎ ಆ್ಯಂಡ್ ಡಿ ಫೈಂಡ್ ಔಟ್ ಮಾಡ್ತೀರಾ, ಆಮೇಲೆ 15th ಟರ್ಮನ್ನು ಫೈಂಡ್ ಔಟ್ ಮಾಡ್ತೀರಾ. ಅದು A15 ಅಂದರೆ ದಟ್ ಈಸ್ A + 14D ವಿಚ್ ಈಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ A15 ಈಸ್ ಈಕ್ವಲ್ ಟು 3 ಅಂತ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, ಇದರಲ್ಲೇ 6 ಕ್ವಶನ್ ಕೇಳಿದ್ದಾನೆ. ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕನ್ಸಿಸ್ಟ್ ಆಫ್ 37 ಟರ್ಮ್ಸ್. ಎ ಪಿಯಲ್ಲಿ ಎನ್ ಈಸ್ ಈಕ್ವಲ್ ಟು 37 ಟರ್ಮ್ಸ್ ಇದೆ. ಇಫ್ ದ ಸಮ್ ಆಫ್ ಫಸ್ಟ್ ಇಟ್ಸ್ ಮಿಡಲ್ 3 ಟರ್ಮ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ, n+1/2. ಫಸ್ಟ್ ಒಂದು ಮಿಡಲ್ ಟರ್ಮ್ ಯಾವುದು, 19th ಟರ್ಮ್ ಬರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಅದರ ಮುಂದೆ ಮತ್ತು ಒಂದು ಹಿಂದೆ ಇರೋಂಥ ಟರ್ಮ್. ಸೊ ಮಿಡಲ್ 3 ಟರ್ಮ್ಸ್ ಯಾವುದಾಗೋಯ್ತು, A18, A19 ಮತ್ತು A20. ಇದ್ರದ್ದು ಸಮ್ ಎಷ್ಟಾಗುತ್ತೆ, 225 ಕೊಟ್ಟಿದ್ದಾನೆ. ಸೊ ಇದನ್ನು ನಾವು ಫಸ್ಟು ಸಿಂಪ್ಲಿಫೈ ಮಾಡ್ಕೋಬೇಕು. A18 ಅನ್ನು A+17D, A19 ಅನ್ನು A+18D, A20 ಅನ್ನು A+19D ಅಂತ ಬರ್ಕೊಂಡು ಸಾಲ್ವ್ ಮಾಡ್ತೀವಿ. ಇದರಲ್ಲಿ ಈಕ್ವೇಷನ್ 1 ಸಿಗುತ್ತೆ, ಆಮೇಲೆ ಈಕ್ವೇಷನ್ 2 ಇನ್ನೊಂದು ಸಿಗುತ್ತೆ ಏನು, ಆಮೇಲೆ ಎ ಲಾಸ್ಟ್ 3 ಟರ್ಮ್ಸ್ ದಟ್ ಈಸ್ A35, A36, A37 ಅದು 429. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಾವು 2 ಈಕ್ವೇಷನ್ ಎಲಿಮಿನೇಷನ್ ಮೆಥಡ್ ಆರ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಸಾಲ್ವ್ ಮಾಡಿದ್ರೆ ಎ ಮತ್ತು ಡಿ ವ್ಯಾಲ್ಯೂ ಸಿಗುತ್ತೆ. D ಈಸ್ ಈಕ್ವಲ್ ಟು 4, A ಈಸ್ ಈಕ್ವಲ್ ಟು 3. ಆಮೇಲೆ ಎ ಪಿ ಅನ್ನು ನೀವು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಈಸ್ ಕ್ವಶನ್ ನಂಬರ್ 35. ಗ್ರಾಫ್ ಹಾಕಬೇಕು, ನಿಮಗೆ ಗೊತ್ತಿದೆ ಗ್ರಾಫ್ ಹಾಕೋದಂಥದ್ದು. ದಟ್ ಈಸ್ 2x + y = 6, x + y = 4. 2 ಈಕ್ವೇಷನ್ಸ್ ಕೊಟ್ಟಿದ್ದಾನೆ. ಫಸ್ಟು 2 ಟೇಬಲ್ಸ್ ಹಾಕೋತೀರಾ. ಕೋಆರ್ಡಿನೇಟ್ ಪಾಯಿಂಟ್ಸನ್ನು ಫೈಂಡ್ ಔಟ್ ಮಾಡ್ಕೊಂಡಾದಮೇಲೆ ಲೆಟ್ x = 0, 1 ಮತ್ತು 2 ಅಂತ ಕೊಟ್ಟು ಕೋಆರ್ಡಿನೇಟ್ ಪಾಯಿಂಟ್ ಫೈಂಡ್ ಔಟ್ ಮಾಡ್ತೀರಾ. ಆಮೇಲೆ ಯು ಆರ್ ಗೋಯಿಂಗ್ ಟು ಡ್ರಾ ದ ಗ್ರಾಫಲ್ಲಿ ವೆರಿ ಇಂಪಾರ್ಟೆಂಟಲ್ಲಿ ಸ್ಕೇಲ್ ಮರಿಬಾರ್ದು. ಆಮೇಲೆ x ಆ್ಯಕ್ಸಿಸ್ y ಆ್ಯಕ್ಸಿಸ್ ಲೈನ್ಸ್ 2 ಜಾಯಿನ್ ಆಗಿ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ ದಟ್ ಈಸ್ ಯುವರ್ ಆನ್ಸರ್. ದಟ್ ಈಸ್ 2, x = 2, y = 2 ಅಂತ ನಿಮಗೆ ಗ್ರಾಫಲ್ಲೂ ಕೂಡ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ದಟ್ ಈಸ್ ಕ್ವಶನ್ ನಂಬರ್ 36. ಎ ಸಿಮಿಲಾರಿಟಿ ಕ್ರೈಟೀರಿಯಾ. ಸೊ ಥಿಯರಮ್ ನಿಮಗೆ ಗೊತ್ತು, ಥಿಯರಮನ್ನು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಈ ಥಿಯರಮನ್ನು ಆರಾಮಾಗಿ ಬರೀಬಹುದು. ಸೊ ನೆಕ್ಸ್ಟ್ ನಿಮಗೆ ಬರುವಂಥದ್ದು ಒಂದು ಕ್ವಶನ್ ಫ್ರಮ್ ಅಪ್ಲಿಕೇಶನ್ ಟು ಟ್ರಿಗ್ನೋಮೆಟ್ರಿ ಬಂದೇ ಬರುತ್ತೆ. ಆ ರೋಪ್ ಈಸ್ ಟೈಡ್ ಫ್ರಮ್ ಅ ಟಾಪ್ ಆಫ್ ಅ ವರ್ಟಿಕಲ್ ಪೋಲ್ ಆಫ್ ಅ ಲೆಂತ್ 37 centimeter ಒಂದು ಟು ಅ ಪೆಗ್ ಆನ್ ಲೆವೆಲ್ ಗ್ರೌಂಡ್. ಅನದರ್ ರೋಪ್ ಈಸ್ ಟೈಡ್ ಟು ದ ಸೇಮ್ ಪೋಲ್ ಲಿಟಲ್ ಬಿಲೋ ಆನ್ ದಿ ಇಟ್ಸ್ ಪೆಗ್ ಆನ್ ದ ಗ್ರೌಂಡ್ ಅಪೋಸಿಟ್ ಇಟ್ ಶೋನ್ ಇನ್ ದ ಫಿಗರ್. ಒಂದು ಪೋಲ್ ಮೇಲೆ 2 ರೋಪ್ಸನ್ನು ಕಟ್ತಾರೆ ಅವರು 2 ಆಪೋಸಿಟ್ ಡೈರೆಕ್ಷನಲ್ಲಿ. ಅದ್ರದ್ದು ಲೆಂತ್ 37 ಮೀಟರ್ ಇರುತ್ತೆ. ಕ್ವಶನನ್ನು ಪಾರ್ಟ್ ವೈಸ್ ಓದಿ ನೀವು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಒಂದು ಕಡೆ 30 ಆ್ಯಂಗಲ್ ಫಾರ್ಮ್ ಮಾಡ್ತಿದೆ, ಇನ್ನೊಂದು ಕಡೆಯೂ ಕೂಡ ಸೇಮ್ ಆ್ಯಂಗಲ್ ಫಾರ್ಮ್ ಮಾಡ್ತಿದೆ, ಬಟ್ ಸ್ವಲ್ಪ ಕೆಳಗೆ ಕಟ್ಟಿದ್ದಾರೆ. ಸೊ ಅವ್ನು ಹೇಳ್ತಿರೋಂಥದ್ದು ಫೈಂಡ್ ದ ಹೈಟ್ ಆಫ್ ದ ಪೋಲ್, ಎಷ್ಟು ಹೈಟ್ ಪೋಲಲ್ಲಿದೆ ಅಂತ. ಸೊ ನಾವಿಲ್ಲಿ ನಮಗೆ ಗೊತ್ತು ಸೈನ್ ರೇಷಿಯೋ sin 30 ದಟ್ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟಿನಸ್ ನಾವು ಹಾಕ್ತೀವಿ. 1/2 sin 30 ಅಂದರೆ ನಮ್ಗೆ ಗೊತ್ತು 1/2 ಆಪೋಸಿಟ್ ಸೈಡ್ ಏನಿರುತ್ತೆ ದಟ್ ಈಸ್ 37 ಆ್ಯಂಡ್ ಹೈಪೋಟಿನಸ್ ನಮಗೆ ಗೊತ್ತಿಲ್ಲ ಎಷ್ಟು ಲೆಂತ್ ಆಫ್ ಎನ್ ರೋಪ್ ಎಕ್ಸ್ ಅಂತ ಅನ್ಕೋತೀವಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಾಲ್ವ್ ಮಾಡಿದಾಗ ನಮಗೆ
ಸೊ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ದಟ್ ಈಸ್ 74 ನಮಗೆ ಬೇಕಾಗಿರುವಂಥದ್ದು. ಎಕ್ಸ್ ಮೈನಸ್ 8 ದಟ್ ಈಸ್ ಬಿ ಕ್ಯೂ ಸಿಗುತ್ತೆ. ಆಮೇಲೆ ಸೇಮ್ ಇನ್ನೊಂದು ಟ್ರಯಾಂಗಲ್ ಇದೆ ಬಿ ಎಮ್ ಕ್ಯೂ, ಅದರಲ್ಲಿ sin 30 ಅಪೋಸಿಟ್ ಬೈ ಹೈಪೋಟಿನಸ್. ಅಪೋಸಿಟ್ ಹೈಟ್ ಹೆಚ್ಚು ಅಂತ ಅಂದ್ಕೊಂಡ್ರೆ ಹೈಪೋಟಿನಸ್ ನಮಗೆ ಗೊತ್ತು, ದಟ್ ಈಸ್ 66 ನಮ್ಗೆ ಆಲ್ರೆಡಿ ಮೇಲೆ ಫೈಂಡ್ ಔಟ್ ಮಾಡಿದ್ದೀವಿ. ಅದನ್ನು ಯೂಸ್ ಮಾಡಿಕೊಂಡು ಇನ್ನೊಂದು ವ್ಯಾಲ್ಯೂನು ಕೂಡ ನಾವು ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 38. ಸೊ ಸರ್ಫೇಸ್ ಆ್ಯಂಡ್ ವಾಲ್ಯೂಮ್ಸಿಂದ ನಿಮಗೆ ಫಸ್ಟ್ ಏನು ಕೊಟ್ಟಿದ್ದಾನೆ ಗಿವನ್ ಬರ್ಕೋಬೇಕು. ನೀವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋಂಥದ್ದು ಫಸ್ಟ್ ಎ ಆಪ್ಷನಲ್ಲಿ ನೀವು ನೋಡಿ, ಆಕ್ಯುಪೈಡ್ ಬೈ ದ ಟೆಂಟ್ ಏರಿಯಾ ಆಫ್ ದ ಗ್ರೌಂಡ್ ಏರಿಯಾ ಅಂದರೆ ಏನು, ಗ್ರೌಂಡ್ ಯಾವ ಶೇಪಲ್ಲಿರುತ್ತೆ, ಸರ್ಕಲ್ ಶೇಪಲ್ಲಿದೆ. ಕೋನ್ ಯಾವತ್ತು ಬೇಸ್ ಏನು ಸಿಲಿಂಡರ್ ಆರ್ ಕೋನ್ ಎರಡೂ ಸರ್ಕಲ್ ಶೇಪಲ್ಲಿರೋದ್ರಿಂದ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ಪೈ ಆರ್ ಸ್ಕ್ವೇರ್ ವ್ಯಾಲ್ಯೂ. ದಟ್ ಈಸ್ ಪೈ ಆರ್ ಸ್ಕ್ವೇರ್, ಆರ್ ವ್ಯಾಲ್ಯೂ ನಿಮಗೆ ಗೊತ್ತಿದೆ, ರೇಡಿಯಸ್ 15 ಕೊಟ್ಟಿದ್ದಾನೆ. ಸೊ ಪೈ ಆರ್ ಸ್ಕ್ವೇರ್ ಫೈಂಡ್ ಔಟ್ ಮಾಡ್ತೀರಾ, ದಟ್ ಈಸ್ 704.14 ಸಿಕ್ತು. ಸೆಕೆಂಡ್ ಕ್ವಶನ್, ಏರಿಯಾ ಆಫ್ ದ ಕ್ಯಾನ್ವಾಸ್ ರಿಕ್ವೈರ್ಡ್ ಟು ಮೇಕ್ ದ ಟೆಂಟ್. ಸೊ ಟೆಂಟ್ ಮಾಡಲಿಕ್ಕೆ ಕ್ಯಾನ್ವಾಸ್ ಎಷ್ಟು ಬೇಕು ಟೋಟಲ್. ಸೊ ನಿಮ್ಗೆ ಇಲ್ಲಿ CSA ಆಫ್ ಸಿಲಿಂಡರ್ ಪ್ಲಸ್ CSA ಆಫ್ ಕೋನ್ ಎರಡೂ ಫಾರ್ಮುಲಾ ಹಾಕಿ ಎಲ್ ವ್ಯಾಲ್ಯೂ ಕೊಟ್ಟಿಲ್ಲ. ಸೊ ಫಸ್ಟ್ ಎಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀರಾ, ಆಮೇಲೆ ಯು ಆರ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಲ್ ಆ್ಯಂಡ್ ಇನ್ ದ ಫಾರ್ಮುಲಾ ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್. ಎಲ್ಲ ಕ್ಯಾಲ್ಕುಲೇಷನ್ ಎಲ್ಲ ಮುಗ್ದಾದ್ಮೇಲೆ ಕಾಮನ್ ಇರೋದು ಎಲ್ಲ ಕಾಮನ್ ತೊಗೋತೀರ ಆಚೆ. ಆಮೇಲೆ 22 × 15 × 5 ಸಿಗುತ್ತೆ. ಎಲ್ಲ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 1650 ಮೀಟರ್ ಸ್ಕ್ವೇರ್ ಅನ್ನೋದು ದ ಟೋಟಲ್ ಏರಿಯಾ ಆಫ್ ದ ಕ್ಯಾನ್ವಾಸ್ ಆಫ್ ಕ್ಲಾತಿಂಗ್ ಸಿಗುತ್ತೆ. ಸೊ ಓಕೆ, ಎಲ್ಲರೂ ಕೂಡ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಆನ್ಸರ್ಸ್ ಗೊತ್ತಾಗಲಿ. ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮ್ಯಾಕ್ಸ್ ವಿತ್ ಮೋಯಿನ್. ಥ್ಯಾಂಕ್ ಯು.